ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಕಂಡಕ್ಟ್ ಮಾಡ್ತಿರುವಂತಹ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೂ ಈ ಒಂದು ಕ್ಲಾಸಸ್ಗಳು ತುಂಬ ಹೆಲ್ಪ್ ಆಗುತ್ತೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ SSC CGL 2024 ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೋಡ್ಕೊಂಡು ಬಂದ್ವಿ. ಅದರಲ್ಲಿ ಮೇನ್ಲಿ ಇಂಗ್ಲೀಷ್ ಸೆಕ್ಷನಲ್ಲಿರೋ 25 ಕ್ವೆಶನ್ಸ್ನ ಸಾಲ್ವ್ ಮಾಡೋದ್ರ ಜೊತೆಗೆ ಫ್ಯೂ ಫಾರ್ಮುಲಾಸ್ ಕೂಡ ನೋಡಿದ್ವಿ. ಅಂದರೆ ಆ್ಯಕ್ಟಿವ್ ಪ್ಯಾಸಿವ್ ಹೇಗೆ ಕನ್ವರ್ಟ್ ಮಾಡಬೇಕು, ರೂಟ್ ವರ್ಡ್ ಮೆಥಡ್ ಅಂದರೆ ಏನೋ ಎಲ್ಲ ನೋಡಿದ್ದೀವಿ. ಇನ್ನು ಯಾರೆಲ್ಲ ವಿಡಿಯೋ ಚೆಕ್ ಮಾಡಿಲ್ಲ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಸೇಮ್ PYQ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ಸೇಮ್ 2024ಅಲ್ಲಿ ನಡೆದಿರುವಂತಹ Day 1 Shift 2 ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಹೊರಟಿದ್ದೀವಿ. ಲಾಸ್ಟ್ ಟೈಮ್ ಏನು ಮಾಡಿದ್ವಿ, ಕೆಲವು ಹೈ ಈಲ್ಡಿಂಗ್ ಟಾಪಿಕ್ಸ್ ಡಿಸ್ಕಸ್ ಮಾಡೋದ್ರ ಜೊತೆಗೆ Day 1 Shift 1 ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ವಿ. ಇವತ್ತು Day 1 Shift 2 ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕ್ವೆಶನ್ಸ್ ನಾವು. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸೊ ದ್ಯಾಟ್ ಯು ಡೋಂಟ್ ಮಿಸ್ ಎನಿ ಆಫ್ ದ ವಿಡಿಯೋಸ್ ಐ ಅಪ್ಲೋಡ್ ಅಲ್ವಾ. ಆ್ಯಂಡ್ ಇನ್ನೂ ಏನಾದರೂ ನಿಮಗೆ ನೆಸೆಸರಿ ಇದೆ, ಈ ಥರ ಚೇಂಜಸ್ ಬೇಕು ಅಥವಾ ಯಾವುದಾದ್ರು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಮೇಕ್ ಶೋರ್ ಐ ವಿಲ್ ಬ್ರಿಂಗ್ ದ್ಯಾಟ್ ವಿಡಿಯೋ. ಸೊ ಡೈರೆಕ್ಟ್ಲಿ ಸ್ಟಾರ್ಟ್ ಮಾಡೋಣ ಇವಾಗ. ಫಸ್ಟ್ ಕ್ವೆಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್ ಅಂತ ಇದೆ. ಸಿನೋನಿಮ್ ಅಂದರೆ ನಾನು ಹೇಳಿದ್ದೆ ಸಮಾನಾರ್ಥಕ ಪದ ಅಂತ. ಸೊ ಸಮಾನಾರ್ಥಕ ಪದ ಯಾವುದಕ್ಕೆ? ಅಬಂಡಂಟ್ ಅಂತ ಇದೆ, ರೈಟ್. ಸೊ ಅಬಂಡಂಟ್ಗೆ ಸಮಾನಾರ್ಥಕ ಪದ ಕೇಳಿದ್ದಾರೆ ಇಲ್ಲಿ ನೋಡಿ. ಸ್ಕೇರ್ಸ್ ಅಂತ ಇದೆ. ಸ್ಕೇರ್ಸ್ ಅಂತಂದರೆ ಏನು? ಕಮ್ಮಿ, ಸಮಥಿಂಗ್ ವಿಚ್ ಈಸ್ ಲೆಸ್ ಅಥವಾ ರೇರ್ ಆರ್ ಲಿಮಿಟೆಡ್ಗೆ ನಾವು ಸ್ಕೇರ್ಸ್ ಅಂತೀವಿ. ಸೊ ಇದು ಇದರ ಆಪೋಸಿಟ್ ಆಯಿತು. ಸಿನೋನಿಮ್ ಕೇಳಿರೋದಕ್ಕೆ ಇದನ್ನ ಸ್ಟ್ರೇಟ್ ಅವೇ ಕಟ್ ಮಾಡಿ. ಓಕೆ, ದಿಸ್ ಆಪ್ಷನ್ ಯು ಎಲಿಮಿನೇಟೆಡ್. ನೆಕ್ಸ್ಟ್ ಬ್ಯಾರನ್ ಅಂತ ಇದೆ. ಬ್ಯಾರನ್ ಲ್ಯಾಂಡ್ ಅಂದರೆ ಬಂಜರು ಭೂಮಿ ಅಂತ. ಇಲ್ಲಿ ಬ್ಯಾರನ್ಗೆ ಲೈಫ್ಲೆಸ್ ಅಂತ ಮೀನಿಂಗ್ ಬರುತ್ತೆ. ಸೊ ಇದಕ್ಕೆ ಇದು ಸಿನೋನಿಮ್ ಆಗಲ್ಲ, ಇದನ್ನು ಕಟ್ ಮಾಡಿ. ಡಿಫಿಕಲ್ಟ್ ಅಂದರೆ ಕಷ್ಟ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಉಳಿದಿರೋದು ಇದೊಂದೇ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನಾನು ಯಾವುದು ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ ಹೇಗೆ ಸಾಲ್ವ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದೀನಿ ಯೂಸಿಂಗ್ ಎಲಿಮಿನೇಷನ್ ಮೆಥಡ್. ಸೊ ಅಬಂಡೆಂಟ್ ಸಿನೋನಿಮ್ ಇಸ್ ಆಂಪಲ್ ಅಂತ. ನೆಕ್ಸ್ಟ್ ಕ್ವೆಶನ್ ಹಿಯರ್, ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಫಾರ್ ದ ಗಿವನ್ ಗ್ರೂಪ್ ಆಫ್ ವರ್ಡ್ಸ್. ಸೊ ಇಲ್ಲೊಂದು ಸೆಂಟೆನ್ಸ್ ಗ್ರೂಪ್ ಆಫ್ ವರ್ಡ್ಸ್ ಅಥವಾ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಯಾವುದು ಅಂತ ಕೇಳ್ತಿದ್ದಾರೆ. ಒನ್ ಹೂ ಡಸ್ ನಾಟ್ ಶೋ ರೆಸ್ಪಾನ್ಸ್ ಟು ಗುಡ್ ಆರ್ ಬ್ಯಾಡ್ ಅಂದರೆ ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ ಯಾವ ಪರ್ಸನ್ ರೆಸ್ಪಾನ್ಸ್ ಕೊಡಲ್ಲ ಅಥವಾ ಹಿ ಫೀಲ್ಸ್ ಇನ್ಡಿಫರೆಂಟ್ ಟುವರ್ಡ್ಸ್ ಇಟ್ ಅಂಥವ್ರಿಗೆ ಏನಂತಾರೆ ಅಂತ. ಸೊ ಸ್ಕೆಪ್ಟಿಕಲ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ಸೊ ನೀವು ಕೇಳಿರ್ತೀರ ಅಲ್ವಾ, ದಿಸ್ ಪರ್ಸನ್ ಈಸ್ ವೆರಿ ಸ್ಕೆಪ್ಟಿಕಲ್ ಅಬೌಟ್ ಥಿಂಗ್ಸ್ ಅಂತ. ಅಂದರೆ ಡೌಟ್ಫುಲ್ ಅಂತ ಅರ್ಥ. ಇವಾಗ ಏನಾದ್ರು ಒಂದು ಬಿಲೀಫ್ ಇರುತ್ತೆ, ಆ ಬಿಲೀಫ್ನ ಡೌಟ್ ಮಾಡೋದಕ್ಕೆ ಸ್ಕೆಪ್ಟಿಕಲ್ ಅಂತೀವಿ ಅಥವಾ ಸ್ಕೆಪ್ಟಿಕ್ ಅಂತೀವಿ. ಇದಕ್ಕೆ ಸಂಬಂಧ ಇಲ್ಲ. ಸೊ this you can eliminate. Phobic is again root word. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ವರ್ಡಲ್ಲಿ ಫೋಬಿಯಾ ಅಂತ ಇದ್ದರೆ ಇಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಫಿಯರ್ ಅಂತ. ಸೊ ಫೋಬಿಯಾ ಇಸ್ ಅ ರೂಟ್ ವರ್ಡ್ ಹಿಯರ್. ರೂಟ್ ವರ್ಡ್ ಮೆಥಡಲ್ಲಿ ಫೋಬಿಕ್ಕಿಗೆ ಸಫಿಕ್ಸ್ ಆಗಲಿ ಪ್ರಿಫಿಕ್ಸ್ ಆಗಲಿ ಏನಾದರೂ ಇದ್ದರೆ ದ್ಯಾಟ್ ವರ್ಡ್ ಈಸ್ ರಿಲೇಟೆಡ್ ಟು ಸಫರಿಂಗ್. ಐ ಆಮ್ ಸೋ ಸಾರಿ, ಸಫರಿಂಗ್ ಅಲ್ಲ, ಫಿಯರ್ ಅಂತ ಅರ್ಥ. ಫೋಬಿಯಾ ಈಸ್ ಅ ಫಿಯರ್. ಸೊ ವಾಟ್ ವಿ ಕ್ಯಾನ್ ಸೇ, ಫೋಬಿಯಾ ಈಸ್ ಈಕ್ವಲ್ ಟು ಇರ್ರ್ಯಾಷನಲ್ ಫಿಯರ್ ಅಂತ. ಓಕೆ, ಸೊ ಇವಾಗ ಉಳಿದಿರೋದು ಯಾವುದು? ಸೈನಿಕ್ ಮತ್ತು ಸ್ಟಾಯಿಕ್ ಅಂತ. ಸೈನಿಕ್ ಅಂದರೆ ಏನು? ನಾನು ನೆನ್ನೆ ಡಿಸ್ಕಸ್ ಮಾಡಿರುವಂಥ PYQಸಲ್ಲಿ ಈ ವರ್ಡ್ ಬಂದಿತ್ತು ಆಲ್ರೆಡಿ. ಸೈನಿಕ್ ಅಂದರೆ ಇಟ್ ಈಸ್ ಅ ನೆಗೆಟಿವ್ ಟರ್ಮ್ ವೇರ್ ಅ ಪರ್ಸನ್ ಹ್ಯಾಸ್ ಸೆಲ್ಫಿಶ್ ಮೋಟಿವ್ಸ್. ಓಕೆ, ಸೊ ಸೆಲ್ಫಿಶ್ ಮೋಟಿವ್ಸ್ ಇರೋದಕ್ಕೆ ಸೈನಿಕ್ ಅಂತೀವಿ. ದಿಸ್ ಆಲ್ಸೋ ಯು ಕ್ಯಾನ್ ರಿಮೂವ್. ಉಳಿದಿರೋದು ಇದೊಂದೇ. ಸ್ಟೋಯಿಕ್ ಅಂತ ಅಂದರೆ ಒನ್ ಹೂ ಡಸ್ ನಾಟ್ ಶೋ ರೆಸ್ಪಾನ್ಸ್ ಟು ಗುಡ್ ಆರ್ ಬ್ಯಾಡ್. ಓಕೆ, ನೆಕ್ಸ್ಟ್ ಕ್ವೆಶನ್, ಆಂಟನಿಮ್ ಅಂತ ಕೇಳಿದ್ದಾರೆ. ಆಂಟನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದಿಸ್ ಸೆಂಟೆನ್ಸ್. ಓಕೆ, ಇಫ್ ಯು ವಾಂಟ್ ಟು ಬಿ ಎ ಗುಡ್ ಡಿಟೆಕ್ಟಿವ್ ಇಟ್ ಹೆಲ್ಪ್ಸ್ ಟು ಹ್ಯಾವ್ ಆ್ಯನ್ ಇನ್ಕ್ವಿಸಿಟಿವ್ ನೇಚರ್. ಓಕೆ, ಸೊ ಡಿಟೆಕ್ಟಿವ್ಸ್ಗೆ ಏನು ನೇಚರ್ ಇರುತ್ತೆ? ದೇ ವಿಲ್ ಬಿ ಕ್ಯೂರಿಯಸ್ ಟು ನೋ ಥಿಂಗ್ಸ್ ಅಲ್ವಾ. ಇನ್ಕ್ವಿಸಿಟಿವ್ ಅಂದರೆ ಅದ್ರ ಇಲ್ಲಿ ಆಂಟನಿಮ್ ಕೇಳಿರೋದ್ರಿಂದ ಸೊ ಇಲ್ಲಿ ಆಪೋಸಿಟ್ ಹಾಕಬೇಕು. ವಾಟ್ ಈಸ್ ದ ಅಪೋಸಿಟ್ ಆಫ್ ಇನ್ಕ್ವಿಸಿಟಿವ್? ಓಕೆ, ಇಲ್ಲಿ ನೋಡಬೇಕು ನಾವು. ಇನ್ಕ್ವಿಸಿಟಿವ್ ಅಂದರೆ ಕ್ಯೂರಿಯಸ್ ಪರ್ಸನ್ ಅಂತ. ಓಕೆ, ಕಾಂಪ್ರೆಹೆನ್ಸಿವ್ ಅಂತ ಇದೆ. ಕಾಂಪ್ರೆಹೆನ್ಸಿವ್ ಮೀನಿಂಗ್ ಏನು? ಕಂಪ್ಲೀಟ್ ಅಥವಾ ಫುಲ್ ಅಂತ ಅರ್ಥ. ಓಕೆ ಓಕೆ ಐಟಮೈಸ್ಡ್ ಅಂತಂದರೆ ಲಿಸ್ಟೆಡ್ ಅಂತ ಅರ್ಥ.
ಓಕೆ. ಇಂಟ್ರೂಸಿವ್ ಅಂತಂದರೆ ಎನಿ ಐಡಿಯಾ? ನೋಸಿ ಅಂತ ಅರ್ಥ. ಡೋಂಟ್ ಬಿ ಇಂಟ್ರೂಸಿವ್ ಇನ್ ಮೈ ಥಿಂಗ್ಸ್ ಅಂದರೆ ಡೋಂಟ್ ಬಿ ನೋಸಿ ಇನ್ ಮೈ ಥಿಂಗ್ಸ್ ಅಂತ. ಸೊ ಇವಾಗ ಉಳಿದಿರೋದು ಯಾವುದು? ಡಿಸ್ಇಂಟ್ರೆಸ್ಟೆಡ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ಡಿಸ್ಇಂಟ್ರೆಸ್ಟೆಡ್ ಅಂದರೆ ಕ್ಯೂರಿಯಸ್ಗೆ ಆಪೋಸಿಟ್ ಆಗಿ ತೊಗೋಬೋದು ಅಂತ ಒಂದು ಕ್ವೆಶನ್ ಕೂಡ ಸಾಲ್ವ್ ಮಾಡಿದ್ವಿ, ಇಫ್ ಯು ರಿಮೆಂಬರ್. ಸೊ ಇಂಕ್ವಿಸಿಟಿವ್ಗೆ ಆ್ಯಂಟನಿಮ್ ಬಂದು ಡಿಸ್ಇಂಟ್ರೆಸ್ಟೆಡ್ ಅಂತ. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ ಇಸ್ ಎಕ್ಸ್ಪ್ರೆಸ್ ಗಿವನ್ ಸೆಂಟೆನ್ಸ್ ಇನ್ ಆ್ಯಕ್ಟಿವ್ ವಾಯ್ಸ್ ಅಂತ ಇದೆ. ಇನ್ ಆ್ಯಕ್ಟಿವ್ ವಾಯ್ಸ್ ಲಾಸ್ಟ್ ಟೈಮ್ ಏನು ಕೊಟ್ಟಿದ್ರು? ಆ್ಯಕ್ಟಿವ್ ಕೊಟ್ಟು ಇನ್ ಪ್ಯಾಸಿವ್ ಕೇಳಿದ್ರು ಶಿಫ್ಟ್ 1 ಕ್ವಶನ್ಸಲ್ಲಿ. ಇವಾಗ ಇದರಲ್ಲಿ ಉಲ್ಟಾ, ಪ್ಯಾಸಿವ್ ಕೊಟ್ಟಿದ್ದಾರೆ, ಆ್ಯಕ್ಟಿವ್ ಕೇಳ್ತಾ ಇದ್ದಾರೆ. ದ ಮೀಲ್ ವಾಸ್ ನಾಟ್ ಪ್ರಿಪೇರ್ಡ್ ಬೈ ಅಸ್ ಅಂತ ಇದೆ. ಓಕೆ, ದ ಮೀಲ್ ವಾಸ್ ನಾಟ್ ಪ್ರಿಪೇರ್ಡ್ ಬೈ ಅಸ್ ಅಂತ ಇದೆ. ಇದನ್ನು ಆ್ಯಕ್ಟಿವ್ ವಾಯ್ಸ್ಗೆ ನೀವು ಕನ್ವರ್ಟ್ ಮಾಡಬೇಕು. ಸೊ ಅವಾಗ ಏನು ಮಾಡ್ತೀರಾ? ವೆನ್ ಯು ಸಿ ಹಿಯರ್ ವಿ ಹ್ಯಾಡ್ ನಾಟ್ ಪ್ರಿಪೇರ್ ದ ಮೀಲ್ ಅಂತ ಇದೆ. ಓಕೆ, ದಿಸ್ ಈಸ್ ದ ರಾಂಗ್ ಥಿಂಗ್. ಹ್ಯಾಡ್ ವಾಸ್ ಇರೋದು ನೀವು ಉಲ್ಟಾ ಹೋಗಬೇಕು. ಆ್ಯಕ್ಟಿವ್ ಹೋಗಬೇಕಂದ್ರೆ ಹ್ಯಾಡ್ ಯಾಕೆ ಬರುತ್ತೆ? ರೈಟ್. ಸೊ ದಿಸ್ ಈಸ್ ರಾಂಗ್. ವಿ ಡಿಡ್ ನಾಟ್ ಪ್ರಿಪೇರ್ ದ ಮೀಲ್ ಅಂತ ಇದೆ. ಸಮ್ ವಾಟ್ ಇಟ್ ಈಸ್ ಕರೆಕ್ಟ್. ವಿ ಡಿಡ್ ನಾಟ್ ಪ್ರಿಪೇರಿಂಗ್ ಮೀಲ್ ಅಂತ ಇದೆ. ಓಕೆ, ವಿ ಡಿಡ್ ಪ್ರಿಪೇರ್ ದ ಮೀಲ್ ಅಂತ ಇದೆ. ಡಿಡ್ ಅಂತ ಬರೋಕ್ಕೆ ಸಾಧ್ಯ ಇಲ್ಲ, ನಾಟ್ ಅಂತ ಇರೋದ್ರಿಂದ ದಿಸ್ ಈಸ್ ಆಲ್ಸೋ ರಾಂಗ್ ಹಿಯರ್. ಇಲ್ಲಿ ನೋಡಿ, ಪ್ರಿಪೇರ್ಡ್ ಅಂತ ಇದೆ. ಓಕೆ, ಆಲ್ರೆಡಿ ಪ್ರಿಪೇರ್ಡ್ ಅನ್ನೋ ವರ್ಡ್ ಇದೆ. ಇಲ್ಲಿ ಪ್ರಿಪೇರಿಂಗ್ ಅಂದರೆ ಕಂಟಿನ್ಯೂಸ್ ಬರುತ್ತೆ. ಸೊ ಇದಕ್ಕೆ ಸಂಬಂಧ ಇಲ್ಲ. ಸೊ ದಿಸ್ ಆಲ್ಸೋ ಗೋಸ್ ಆಫ್. ಉಳಿಯೋದು ಬಂದು ಸೆಕೆಂಡ್ ಆಪ್ಷನ್. ವಿ ಡಿಡ್ ನಾಟ್ ಪ್ರಿಪೇರ್ ದ ಮೀಲ್ ಇಸ್ ದ ಆಕ್ಟಿವ್ ವಾಯ್ಸ್. ಅದಕ್ಕೆ ಪ್ಯಾಸಿವ್ ವಾಯ್ಸ್ ದ ಮೀಲ್ ವಾಸ್ ನಾಟ್ ಪ್ರಿಪೇರ್ಡ್ ಬೈ ಅಸ್. ಓಕೆ, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ ಒನ್, ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸಸ್ ದ ಗಿವನ್ ಸೆಂಟೆನ್ಸ್ ಇನ್ ಆಕ್ಟಿವ್. ಸೇಮ್ ಆಕ್ಟಿವ್ ವಾಯ್ಸ್ ಅಗೇನ್ ಕೇಳಿದ್ದಾರೆ. ಇಲ್ಲಿ ಪ್ಯಾಸಿವ್ ಕೊಟ್ಟಿರೋದನ್ನು ಆಕ್ಟಿವ್ ಮಾಡಬೇಕು. ದ ಹೋಮ್ವರ್ಕ್ ಮಸ್ಟ್ ಬಿ ಡನ್ ಬೈ ಯು ಅಂತ ಇದೆ. ಗೆಸ್ ಮಾಡ್ತೀರಾ ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ಏನಿರ್ಬೋದು ಆನ್ಸರ್ ಅಂತ? ದ ಹೋಮ್ವರ್ಕ್ ಮಸ್ಟ್ ಬಿ ಡನ್ ಬೈ ಯು ಅಂತ ಇದೆ. ಓಕೆ, ಸೊ ಏನಾಗುತ್ತೆ ಇದು ಕರೆಕ್ಟಾಗಿ ಅಂತ? ಓಕೆ, ಸೊ ಯು ಮಸ್ಟ್ ಡೂ ದ ಹೋಮ್ವರ್ಕ್ ಆಗುತ್ತೆ ಅಲ್ವಾ? ದ ಹೋಮ್ವರ್ಕ್ ಮಸ್ಟ್ ಬಿ ಡನ್ ಅಂತ ಇದೆ. ಡನ್ ಇರೋದನ್ನ ಯು ಮಸ್ಟ್ ಡೂ ದ ಹೋಮ್ವರ್ಕ್ ಆಗುತ್ತೆ ಇನ್ ಆಕ್ಟಿವ್ ವಾಯ್ಸ್. So fourth option is correct here. Yeah. Next one, sixth question. Select the correct spelled sentence. Okay, ಯಾವ ಸೆಂಟೆನ್ಸ್ ಕರೆಕ್ಟಾಗಿ ಸ್ಪೆಲ್ ಆಗಿದೆ ಅಂತ, ಎಲ್ಲಿ ಎರರ್ ಇಲ್ಲ ಅಂತ. ಸೊ ನೀವು ಹಾಗೆ ಅಬ್ಸರ್ವ್ ಮಾಡಿದರೆ ಐ ವಿಲ್ ಅಟೆಂಡ್ ದ ಕಾನ್ಫರೆನ್ಸ್ ಎಲ್ಲದರಲ್ಲೂ ಸೇಮ್ ಇದೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಅವ್ರು ಎಲ್ಲಿ ಚೇಂಜ್ ಮಾಡಿದ್ದಾರೆ? ಡೆಫಿನೆಟ್ಲಿ ಅನ್ನೋ ವರ್ಡಲ್ಲಿ ಮಾತ್ರ ದೇ ಹ್ಯಾವ್ ಚೇಂಜ್ ಇಟ್. ಸೊ ಇವಾಗ ನಿಮಗೆ ಇದು ಗೊತ್ತಿದ್ರೆ ಏನು, ವರ್ಡ್ ಸ್ಪೆಲ್ ಮಾಡೋದು ಹೇಗೆ ಅಂತ ಗೊತ್ತಿದ್ರೆ, ಸ್ಪೆಲ್ಲಿಂಗ್ ಆಫ್ ದ ಡೆಫಿನೆಟ್ಲಿ ವರ್ಡ್ ಗೊತ್ತಿದ್ರೆ ಯು ವಿಲ್ ಡೆಫಿನೆಟ್ಲಿ ಸಾಲ್ವ್ ದಿಸ್ ಕ್ವೆಶನ್, ರೈಟ್? ಸೊ ಕರೆಕ್ಟ್ ಅಂದರೆ ಡೆಫಿನೈಟ್ಲಿ ಅಂತ ಇದೆ. ನೀವು ಯಾವುದಾದ್ರೂ ಒಂದು ವರ್ಡ್ ಸ್ಪೆಲ್ಲಿಂಗ್ ಗೊತ್ತಾಗಿಲ್ಲ ಅಂದರೆ ಆ ವರ್ಡ್ನ ಪ್ರೊನೌನ್ಸ್ ಮಾಡಿ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, 99% ಆಫ್ ದ ವರ್ಡ್ಸ್ ನೀವು ಬ್ರೇಕ್ ಮಾಡಿದಾಗ ಕರೆಕ್ಟ್ ಇರುತ್ತೆ. ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ ಆಬ್ವಿಯಸ್ಲಿ, ಬಟ್ ಇಲ್ಲಿ ಡೆಫಿನೈಟ್ಲಿ ಅಂತ ಇದೆ. ಅದಕ್ಕೆ ಸ್ಪೆಲ್ಲಿಂಗ್ ಹೇಗೆ ಹೇಳ್ಬೋದು? DEFI ಡೆಫಿ, NITE ನೈಟ್, LY ಡೆಫಿನೈಟ್ಲಿ. ಸೊ ಎಲ್ಲಿದೆ ಅದು? ಫಸ್ಟ್ ಆಪ್ಷನಲ್ಲಿದೆ. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಸೆವೆಂತ್ ಕ್ವಶನ್, ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಇದೆ. ಸಿನೋನಿಮ್ ಇಸ್ ಸಮಾನಾರ್ಥಕ ಪದ. ಐ ವುಡ್ ಲವ್ ಟು ಆರ್ಗನೈಸ್ ದ ಫೇರ್ವೆಲ್ ಪಾರ್ಟಿ ಆಟ್ ಮೈ ಹೌಸ್ ಅಂತ ಇದೆ. ಆರ್ಗನೈಸ್ ಪದಕ್ಕೆ ಸಿನೋನಿಮ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ನಿಮಗೆ ಗೊತ್ತಿಲ್ಲ ಅಂದ್ರೂ ಜಸ್ಟ್ ಇದನ್ನು ಓದಿದಾಗ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಐ ವುಡ್ ಲವ್ ಟು ಆರ್ಗನೈಸ್ ದ ಫೇರ್ವೆಲ್ ಪಾರ್ಟಿ ಅಟ್ ಮೈ ಹೌಸ್ ಅಂದರೆ ನಮ್ಮ ಮನೇಲಿ ಪಾರ್ಟಿ ಆರ್ಗನೈಸ್ ಮಾಡಬೇಕಂತ ಇದ್ದೀನಿ, ಪಾರ್ಟಿ ಅರೇಂಜ್ ಮಾಡಬೇಕಂತ ಇದ್ದೀನಿ, ಪಾರ್ಟಿ ಇಟ್ಕೊಬೇಕಂತ ಇದ್ದೀನಿ. ಸೊ ಅಲ್ಲೇ ನಿಮಗೆ ವರ್ಡ್ ಬಂತು ಅರೇಂಜ್ ಅಂತ. ಓಕೆ, ಆ್ಯಂಡ್ ಮೋರ್ ಓವರ್ ಡಿಸ್ಆರ್ಡರ್, ಕನ್ಫ್ಯೂಸ್, ಡಿರೇಂಜ್ ಇವೆಲ್ಲ ನೆಗೆಟಿವ್ ಕೊನೊಟೇಷನ್ ಕೊಡೋವಂಥ ವರ್ಡ್ಸ್ ಆಗಿರೋದ್ರಿಂದ ದೇ ವಿಲ್ ನಾಟ್ ಕಮ್ ಹಿಯರ್. ಬಟ್ ಐ ವಿಲ್ ಆಲ್ಸೋ ಟೆಲ್ ಯು ದ ಮೀನಿಂಗ್. ಡಿರೇಂಜ್, ಡಿಸ್ಆರ್ಡರ್, ಕನ್ಫ್ಯೂಸ್ ಅಂತಂದರೆ ಇವೆಲ್ಲನೂ ಆ್ಯಂಟನಿಮ್ಸ್. ದೇ ಆಲ್ ಗಿವ್ ದ ಮೀನಿಂಗ್ ಲೈಕ್ ಡಿಸ್ಆರ್ಗನೈಸ್ ಅಂತ, ವಿಚ್ ಇಸ್ ಆಪೋಸಿಟ್ ಟು ದ ಆಸ್ಕ್ಡ್ ಕ್ವೆಶನ್. ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್. ಎಂಟನೇದ್ದು, ಜಂಬಲ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಓಕೆ, ಯಾವುದು ಕರೆಕ್ಟ್ ಫಾರ್ಮ್ ಅಂತ ಕೇಳಿದ್ದಾರೆ. ಲೆಟ್ ಅಸ್ ರೀಡ್ ಇಟ್. ಆ್ಯಸ್ ಇಟ್ ವಾಸ್ ದ ಲಾಸ್ಟ್ ಒನ್ ಆಫ್ ದ ಈವ್ನಿಂಗ್. ಸಿ, ನಾನು ಆಲ್ರೆಡಿ ಲಾಸ್ಟ್ ಇದರಲ್ಲೂ ಹೇಳಿದ್ದೀನಿ, ಈ ಆ್ಯಸ್, ಸೋ ಅಂತ ಡೈರೆಕ್ಟ್ಲಿ ಹಾಫ್ ವರ್ಡ್ಸಿಂದ ಸ್ಟಾರ್ಟ್ ಆಗುವಂತಹ ಸೆಂಟೆನ್ಸಸ್ ಯಾವಾಗೂ ಸ್ಟಾರ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ್ಯಸ್, ಓಕೆ, ವಾಸ್, ಈಸ್,
ಹಿಂಗಿಂದ ಯಾವಾಗೂ ಸೆಂಟೆನ್ಸ್ ಸ್ಟಾರ್ಟ್ ಆಗಲ್ಲ, ದ್ಯಾಟ್ ವಿ ನೋ. ದ ಇಂದ ಸ್ಟಾರ್ಟ್ ಆಗ್ಬೋದು, ಓಕೆ, ಆ್ಯಂಡ್ ಇಂದನೂ ಸ್ಟಾರ್ಟ್ ಆಗಲ್ಲ, ಟು ಇಂದನೂ ಸ್ಟಾರ್ಟ್ ಆಗಲ್ಲ. ಸೊ ಆಬ್ವಿಯಸ್ ದ್ಯಾಟ್ ಇಲ್ಲಿರೋದು ಪಿ ಇಂದನೇ ಸ್ಟಾರ್ಟ್ ಆಗಬೇಕು ಅಂತ, ಕರೆಕ್ಟಾ? ಆ್ಯಸ್ ಆ್ಯಂಡ್ ಟು ಇಂದ ಸ್ಟಾರ್ಟ್ ಆಗಿ ಸಾಧ್ಯ ಇಲ್ಲ. ಸೊ ಇಲ್ಲಿ ಪಿ ಬಿಟ್ಟು ಬೇರೆ ಏನು ಆಪ್ಷನ್ ಇದೆ ಅದನ್ನ ಲೈಕ್ ಕಟ್ ಮಾಡಿಬಿಡಿ. 1 and 4th ಆಪ್ಷನ್ ಹೋಯ್ತು, ಉಳಿದಿರೋದು 2 ಮತ್ತು 3. ಇವಾಗ ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೂ ಈ ವೇಯಲ್ಲಿ ಓದೋಕ್ಕೆ ಟ್ರೈ ಮಾಡಿ ಕ್ವೆಶನ್ಸ್ನ. PSORQ. ಸೊ ದ ಸಿಟಿ ಬಸ್ ವಾಸ್ ಓವರ್ ಕ್ರೌಡೆಡ್ ಟು ಟ್ರೈ ದೇರ್ ಸ್ಕಿಲ್. ಏನಾದ್ರು ಮೀನಿಂಗ್ ಕೊಡ್ತಾ ಇದೆಯಾ? ಸಿಟಿ ಬಸ್ ವಾಸ್ ಓವರ್ ಕ್ರೌಡೆಡ್ ಟು ಟ್ರೈ ದೇರ್ ಸ್ಕಿಲ್ ಅಂದರೆ ಓವರ್ ಕ್ರೌಡ್ ಮಾಡಿದೆ ಅವ್ರ ಸ್ಕಿಲ್ ಆಗಿದೆ ಅಂತನ? ರಾಂಗ್, ರೈಟ್? ಸೊ ಈಗ ನೆಕ್ಸ್ಟ್ ಓದಿ, PO ಬರಬೇಕಲ್ವಾ? ದ ಸಿಟಿ ಬಸ್ ವಾಸ್ ಓವರ್ ಕ್ರೌಡೆಡ್ ಆ್ಯಸ್ ಇಟ್ ವಾಸ್ ದ ಲಾಸ್ಟ್ ಒನ್ ಆಫ್ ದ ಈವ್ನಿಂಗ್. ಅಂದರೆ ಸಾಯಂಕಾಲ ಬರೋ ಲಾಸ್ಟ್ ಬಸ್ ಆಗಿರೋದ್ರಿಂದ ಇಟ್ ವಾಸ್ ಓವರ್ ಕ್ರೌಡೆಡ್. ದಿಸ್ ಇಸ್ ಗಿವಿಂಗ್ ಸಮ್ ಮೀನಿಂಗ್ ಹಿಯರ್. ಇವಾಗ ಮೀನಿಂಗ್ ಸಿಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಬಾಕಿ ಓದಿ ಟೈಮ್ ವೇಸ್ಟ್ ಮಾಡೋ ಅಗತ್ಯ ಇಲ್ಲ, ಯು ಕ್ಯಾನ್ ಜಸ್ಟ್ ಪಿಕ್ ಇಟ್ ಔಟ್. 3rd ಆಪ್ಷನ್ ಇಸ್ ಕರೆಕ್ಟ್. ಯಾಕಂದರೆ SSC CGಯಲ್ಲಿ ಇಲ್ಲಿ ಮೇನ್ಸ್ ಅಂದರೆ ನಿಮಗೆ ಮೇನ್ ಅಂದರೆ ನಿಮಗೆ ವಾಟ್ ವಿ ಕ್ಯಾನ್ ಸೇ ಎಷ್ಟು ಫಾಸ್ಟಾಗಿ ನೀವು ಮಾಡ್ತೀರಾ ಅನ್ನೋದ್ರ ಮೇಲೇ. ಮೇನ್ಸ್ಗೆ ನಿಮಗೆ ಸ್ವಲ್ಪ ಟೈಮ್ ಇರುತ್ತೆ, ಬಟ್ ಪ್ರಿಲಿಮ್ಸ್ ಫಸ್ಟ್ ಟೈರ್ 1ಅಲ್ಲಿ 1 ಅವರಲ್ಲಿ ನೀವು 100 ಕ್ವೆಶನ್ಸ್ ಸಾಲ್ವ್ ಮಾಡಬೇಕಲ್ವಾ? ಸೊ ಯು ಹ್ಯಾವ್ ಟು ಬಿ ವೆರಿ ಕ್ವಿಕ್. ನೆಕ್ಸ್ಟ್ 3rd ಆಪ್ಷನ್ ಕರೆಕ್ಟ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಅಗೇನ್ ಕೊಟ್ಟಿರೋ ಸೆಂಟೆನ್ಸಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ ಅದನ್ನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, 9th ಕ್ವೆಶನಲ್ಲಿ ಲೆಟ್ ಅಸ್ ರೀಡ್ ದ ಸ್ಟೇಟ್ಮೆಂಟ್. ಎವ್ರಿ ಸ್ಟೂಡೆಂಟ್ಸ್ ಇನ್ ದ ಹಾಸ್ಟೆಲ್ ಡಿಸೈಡೆಡ್ ಟು ಟ್ರಾವೆಲ್ ಟು ಡೆಲ್ಲಿ ಟು ವಿಟ್ನೆಸ್ ದ ರಿಪಬ್ಲಿಕ್ ಡೇ ಪರೇಡ್ ಅಂತ ಇದೆ. ಓಕೆ, ಸೊ ಇದರಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಓಕೆ, ರಿಪಬ್ಲಿಕ್ ಡೇ ಪರೇಡ್ ಇದರಲ್ಲಿ ಕರೆಕ್ಟ್ ಇದೆ, ಏನು ರಾಂಗ್ ಇಲ್ಲ, ಸ್ಪೆಲ್ಲಿಂಗು ರಾಂಗ್ ಇಲ್ಲ. ದ ಫಾರ್ಮ್ ಆಲ್ಸೋ ಇಸ್ ಕರೆಕ್ಟ್ ಹಿಯರ್. ಟು ವಿಟ್ನೆಸ್ ದ ಇದು ಕರೆಕ್ಟ್ ಆಗಿದೆ. ಡಿಸೈಡೆಡ್ ಟು ಟ್ರಾವೆಲ್ ಟು ಡೆಲ್ಲಿ ಇದು ಕರೆಕ್ಟ್ ಇದೆ. ಎವ್ರಿ ಸ್ಟೂಡೆಂಟ್ಸ್ ಇನ್ ದ ಹಾಸ್ಟೆಲ್ ಅಂತ ಇದೆ. ಸಿ ಹಿಯರ್ ಎವ್ರಿ ಸ್ಟೂಡೆಂಟ್ಸ್, ಎವ್ರಿ ಅನ್ನೋ ವರ್ಡ್ ಇದೆ ಇಲ್ಲಿ ಅಂತಂದರೆ ಸಿಂಗುಲರ್ ನೌನ್ ಬರಬೇಕು ಇಲ್ಲಿ, ನಾಟ್ ಪ್ಲೂರಲ್ ನೌನ್. ಓಕೆ, ಸ್ಟೂಡೆಂಟ್ ಈಸ್ ಅ ನೌನ್ ಬಟ್ ಇಟ್ ಈಸ್ ಅ ಪ್ಲೂರಲ್ ನೌನ್. ಎವ್ರಿ ಸ್ಟೂಡೆಂಟ್ ಆಗಬೇಕು. ಓಕೆ, ನಾಟ್ ಎವ್ರಿ ಸ್ಟೂಡೆಂಟ್. ಸೊ ಎರರ್ ಈಸ್ ಇನ್ ದ 4th ಪಾರ್ಟ್ ಆಫ್ ದ ಕ್ವೆಶನ್. ಆಲ್ವೇಸ್ ರಿಮೆಂಬರ್, ಎವ್ರಿ ಅನ್ನೋ ವರ್ಡ್ ಆದಮೇಲೆ ಇಟ್ ಶುಡ್ ಬಿ ಫಾಲೋಡ್ ಬೈ ಸಿಂಗುಲರ್ ನೌನ್. ಓಕೆ, ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಇಡಿಯಮ್ ಕೇಳಿದ್ದಾರೆ. ಬ್ರೇಕ್ ಅ ಲೆಗ್ ಅಂತ. ಯಾರಾದರೂ ನಿಮ್ಗೆ ಹೇಳ್ತಾರೆ ಹೇ ಕಮ್ ಆನ್ ಬ್ರೇಕ್ ಅ ಲೆಗ್ ಅಂತ. ಸೊ ಅಂದರೆ ಕಾಲು ಮುರಿ ಅಂತ ಅರ್ಥನಾ? ನೋ, ರೈಟ್? ಸೊ ಇಟ್ ಶುಡ್ ಗಿವ್ ಅನದರ್ ಮೀನಿಂಗ್. ವಾಟ್ ಇಟ್ ಈಸ್ ವಿಲ್ ಚೆಕ್ ಹಿಯರ್. ಗಿವ್ ಅಡ್ವೈಸ್ ಆನ್ ಮೇಂಟೈನಿಂಗ್ ಫಿಸಿಕಲ್ ಹೆಲ್ತ್? ನೋ, ದಿಸ್ ಈಸ್ ನಾಟ್ ದ ಥಿಂಗ್. ಎನ್ಕರೇಜ್ ಸಮನ್ ಟು engage in risky activities? No. Suggest taking short break during work? No. 4th one is correct here. Wish someone good luck before a performance. ಗುಡ್ ಲಕ್, ಆಲ್ ದ ಬೆಸ್ಟ್ ಹೇಳ್ತೀವಲ್ವಾ, ಅದಕ್ಕೆ ಬ್ರೇಕ್ ಅ ಲೆಗ್ ಅಂತಲೂ ಹೇಳ್ತಾರೆ. ಸೊ ಇಡಿಯಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂದರೆ ಕೊಟ್ಟಿರೋ ವರ್ಡ್ಗೆ ಲಿಟ್ರಲ್ ಮೀನಿಂಗ್ ಯಾವಾಗೂ ಮೀನಿಂಗ್ ಇರಲ್ಲ. ಇಟ್ ಶುಡ್ ಫಾರ್ ಎಕ್ಸಾಂಪಲ್ ಇಟ್ ಈಸ್ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತ ಇದೆ, ಅಂದರೆ ಕ್ಯಾಟ್ಸ್ ಡಾಗ್ಸ್ ಮಳೆ ರೂಪದಲ್ಲಿ ಬೀಳ್ತಾ ಇದೆ ಅಂತನಾ? ನೋ, ಇಟ್ ಈಸ್ ರೈನಿಂಗ್ ಹೆವಿಲಿ ಅನ್ನೋಕ್ಕೆ ನಾವೇನು ಹೇಳ್ತೀವಿ, ಇಟ್ ಈಸ್ ರೈನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತ. ಹಾಗೇನೆ ಇಡಿಯಮಲ್ಲಿ ಯಾವಾಗೂ ಕೊಟ್ಟಿರೋದಕ್ಕೆ ಬೇರೆ ಮೀನಿಂಗೇ ಇರುತ್ತೆ. ಓಕೆ, ಲಿಟ್ರಲ್ ಮೀನಿಂಗ್ ಮೇಲೆ ನಾವು ಆನ್ಸರ್ ಟಿಕ್ ಮಾಡಬಾರ್ದು. ಸೊ ಫಾರ್ ದಿಸ್ 4th ಒನ್ ಇಸ್ ಕರೆಕ್ಟ್. 11th ಒನ್ ನೋಡಿದರೆ ಅಗೇನ್ ಏನು ಕೊಟ್ಟಿದ್ದಾರೆ, ಜಂಬಲ್ಡ್ ಕೊಟ್ಟಿದ್ದಾರೆ, ಅದನ್ನ ಲಾಜಿಕಲ್ ಸೀಕ್ವೆನ್ಸಲ್ಲಿ ಅರೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ದೀಸ್ ಕ್ಯಾನ್ ಟರ್ನ್, ಓಕೆ, ದೀಸ್ ಕ್ಯಾನ್ ಟರ್ನ್ ಅರೌಂಡ್ ಟು ಟ್ರ್ಯಾಕ್ ಸ್ಟಾರ್ಸ್ ಅಂತ ಇದೆ. ದೀಸ್ ಅಂದರೆ ಯಾವುದು? ಸೊ ಸ್ಟೇಟ್ಮೆಂಟ್ ವಿಲ್ ನಾಟ್ ಸ್ಟಾರ್ಟ್ ಫ್ರಮ್ ದೀಸ್ ಹಿಯರ್. ಯಾಕಂದರೆ ದೀಸ್ ಅಂದರೆ ದೇ ಆರ್ ರೆಫರಿಂಗ್ ಟು ಸಮಥಿಂಗ್ ಏನದು ಅದನ್ನು ಮುಂಚೆ ಹೇಳಿರಬೇಕು ಅವರು. ಓಕೆ, observatories are places to study observatories are places to study place ಅಂತ ಇದೆ. ಓಕೆ, ದಿಸ್ ಮೈಟ್ ಬಿ observatories ಬಗ್ಗೆ ಮಾತಾಡ್ತಿರ್ಬೋದು, ನೋಡೋಣ. ದೇ ಆರ್ ಮೋಸ್ಟ್ಲಿ ಬಿಲ್ಟ್ ಆನ್ ಅ ಮೌಂಟೇನ್. ಅಗೇನ್ ದೇ ಅಂತ ಇದೆ, ಏನು ಗೊತ್ತಿಲ್ಲ. ಸೊ ಸಿ ಆ್ಯಂಡ್ ಎ ಇಂದ ಬರೋ ಸೆಂಟೆನ್ಸ್ ರಾಂಗ್. ಇಟ್ ಕೆನಾಟ್ ಸ್ಟಾರ್ಟ್ ಫ್ರಮ್ ಸಿ ಆ್ಯಂಡ್ ಎ, ಇಷ್ಟಂತೂ ಗೊತ್ತಾಯಿತು. ಸೊ 2 ಆಪ್ಷನ್ ಎಲಿಮಿನೇಟ್ ಆಯಿತು. ಟೆಲಿಸ್ಕೋಪ್ಸ್ ಆರ್ ಪ್ಲೇಸ್ಡ್ ಇನ್ ದ ಡೋಮ್ ಶೇಪ್ಡ್ ರೂಫ್ ಆಫ್ ದ ಬಿಲ್ಡಿಂಗ್ ಅಂತ ಇದೆ. ಓಕೆ, ಸೊ ಇವಾಗ ಸೆಕೆಂಡ್ ಫಸ್ಟ್ನ ಓದಿ ಯಾವ್ದು ಕರೆಕ್ಟ್ ಬರುತ್ತೆ ವಿ ವಿಲ್ ಚೆಕ್ ಇಟ್ ಔಟ್. BCD ಓದೋಣ. ಅಬ್ಸರ್ವೇಟರೀಸ್ ಆರ್ ಪ್ಲೇಸಸ್ ಟು ಸ್ಟಡಿ ಪ್ಲೇಸ್. ದೇ ಆರ್ ಮೋಸ್ಟ್ಲಿ ಬಿಲ್ಟ್ ಆನ್ ಅ ಮೌಂಟೇನ್ ಟಾಪ್ಸ್. ಓಕೆ, ಮೇ ಬಿ ಕರೆಕ್ಟ್. ಸೊ BC ಎಲ್ಲಿದೆ? ಹಿಯರ್ ಇಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್. ಓಕೆ,
ಸೊ ಡೌಟ್ ಬಂದರೆ ಯು ಕ್ಯಾನ್ ರೀಡ್ ದ ಫುಲ್ ಸೆಂಟೆನ್ಸಸ್ ಆಲ್ಸೋ, ಬಟ್ ಇಲ್ಲೇ ಗೊತ್ತಾಯ್ತಲ್ವ ಕರೆಕ್ಟ್ ಯಾವುದು ಸೀಕ್ವೆನ್ಸ್ ಅಂತ. ಸೊ ಫಸ್ಟ್ ಒನ್ ಇಸ್ ಕರೆಕ್ಟ್. ಇಲ್ಲಿ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಇದೆ, ಎಲ್ಲದ್ರದ್ದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ, ಓನ್ಲಿ ಸೆಕೆಂಡ್ ಆಪ್ಷನ್ಗೆ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಕರೆಕ್ಟ್ ಸ್ಪೆಲ್ಲಿಂಗ್ ಈಸ್ ABYSMAL ಆಗಬೇಕು ಅದು. ಓಕೆ, ಸೊ ಅದ್ರ ಮೀನಿಂಗ್ ಏನಂದರೆ ಡೀಪ್ ಪಿಟ್ ಅಂತ. ಓಕೆ, ಈ ಥರ ಪಿಟ್ಸ್ ಇರುತ್ತಲ್ವ, ಸೊ ಡೀಪ್ ಪಿಟ್ ಅನ್ನೋಕ್ಕೆ ABYSML ಆಗಬೇಕು, ನಾಟ್ ABI. ದಿಸ್ ಈಸ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. 13ನೇ ಕ್ವಶನ್ ನೋಡಿದರೆ ಏನು ಕೊಟ್ಟಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. Raju's job as clerk seemed to be bad at first because of low salary, but resulted in something good happening later because it saved him from being unemployed. ಓಕೆ, ರಾಜು ಅನ್ನೋನೊಬ್ಬನು ಕ್ಲರ್ಕ್ ಜಾಬ್ ಮಾಡ್ತಾ ಇರ್ತಾನೆ. ಫಸ್ಟ್ ಅವನಿಗೆ ತುಂಬ ಲೋ ಸ್ಯಾಲ್ರಿ ಇದೆ ಅಂತ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇದೊಂದು ಬ್ಯಾಡ್ ಥಿಂಗ್ ಆಯಿತು ಅಂದ್ಕೊಂಡಿರ್ತಾನೆ. ಬಟ್ ಮುಂದೆ ಅದೇ ಬರ್ತಾ ಬರ್ತಾ ಹಿ ಫೆಲ್ಟ್ ದ್ಯಾಟ್ ಇಟ್ ಈಸ್ ಗುಡ್, ದ್ಯಾಟ್ ಅಂದರೆ ಅನ್ಎಂಪ್ಲಾಯ್ಮೆಂಟಿಂದ ಅದು ಬಚಾವ್ ಮಾಡ್ತು, ಅದಕ್ಕೆ ಇಟ್ ಇಸ್ ಗುಡ್ ಅನ್ಸುತ್ತೆ ಅವನಿಗೆ. ಸೊ ಸಮಥಿಂಗ್ ಬ್ಯಾಡ್ ಟರ್ನ್ ಇನ್ ಟು ಗುಡ್, ಅದಕ್ಕೆ ಏನಂತೀವಿ ಅಂತ. ಓಕೆ, ಏನಿಂದ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅ ಬೂನ್ ಇನ್ ಡಿಸ್ಗೈಸ್, ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಜಾಲ್ಟ್ ಇನ್ ಡಿಸ್ಗೈಸ್, ಅ ಗಿಫ್ಟ್ ಇನ್ ಡಿಸ್ಗೈಸ್. ಸೊ ಕರೆಕ್ಟ್ ಇಸ್ ಸೆಕೆಂಡ್ ಆಪ್ಷನ್, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಇದನ್ನೆಲ್ಲ ನೀವು ಇಡಿಯಮ್ಸ್ ಲಿಸ್ಟ್ನ ನೀವು ಓದಬೇಕಾಗುತ್ತೆ, ಆವಾಗ ಮಾತ್ರ ಈ ಥರ ಕ್ವಶನ್ಸ್ ನಿಮ್ಗೆ ಸಾಲ್ವ್ ಮಾಡೋಕ್ಕಾಗುತ್ತೆ. ಬಾಕಿ ಕ್ವಶನ್ಸ್ ನಾವು ರ್ಯಾಂಡಮಾಗಿ ಗೆಸ್ ಮಾಡಿ ಎಲಿಮಿನೇಟ್ ಮಾಡ್ಬೋದು, ಬಟ್ ಇಡಿಯಮ್ಸ್ ಮಾತ್ರ ನಿಮ್ಗೆ ಗೊತ್ತಿದ್ರೇ ಯು ಕ್ಯಾನ್ ಆನ್ಸರ್ ಇಟ್. ನೆಕ್ಸ್ಟ್ ಒನ್, 14th ಒನ್, ಪಾರ್ಟ್ಸ್ ಆಫ್ ಸೆಂಟೆನ್ಸ್ ಆರ್ ಗಿವನ್ ಬಿಲೋ ಇನ್ ಜಂಬಲ್ಡ್ ಆರ್ಡರ್. ಓಕೆ, ಸೇಮ್ ಜಂಬಲ್ಡ್ ಸೆಂಟೆನ್ಸ್ ಇದೆ. ದ ಯೂಸ್ ಆಫ್ ಎನಿಮಲ್ ರಿಸರ್ಚ್ ಅಂತ ಇದೆ. ಆ್ಯಂಡಿಂದ ಬರಬಾರ್ದು, ಇನ್ನಿಂದ ಬರಬಾರ್ದು, ಹ್ಯಾಸಿಂದ ಬರಬಾರ್ದು ಅಂತ ಹೇಳಿದ್ದೆ ಆಲ್ರೆಡಿ. ಸೊ okay, in the field of scientific, okay, this can, in the field of scientific and medical advancement, ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ, this we can consider here. C and D are definitely not correct here, right? We will see C ಮತ್ತೆ D definitely cannot start the sentence. Okay, fine. And E also, in the field of scientific, ಇದು ಕೂಡ ಬರಲ್ಲ ನನ್ನ ಪ್ರಕಾರ. ಸೊ E ಎಲ್ಲೆಲ್ಲಿದೆ ಅದು ಕೂಡ ಕಟ್ ಮಾಡಿ. ಸೊ ಬಾಕಿ ಏನಿದೆ, AECDB, ADEBC, ಇದರಲ್ಲಿ ಯಾವುದಿರ್ಬೋದು ಅಂತ. ಲೆಟ್ ಅಸ್ ರೀಡ್ ದ ಸೆಂಟೆನ್ಸ್ ನಾವು. AE, ಸೊ ದ ಯೂಸ್ ಆಫ್ ಆ್ಯನಿಮಲ್ ರಿಸರ್ಚ್ ಇನ್ ದ ಫೀಲ್ಡ್ ಆಫ್ ಸೈಂಟಿಫಿಕ್ ಆ್ಯಂಡ್ ಮೆಡಿಕಲ್ ಅಡ್ವಾನ್ಸ್ಮೆಂಟ್ಸ್ ಆ್ಯಂಡ್ ಇಟ್ ಕಂಟಿನ್ಯೂಸ್ ಟು ಬಿ ಯೂಸ್ ಟು ಅಂಡರ್ಸ್ಟ್ಯಾಂಡ್ ಮೆನಿ ಡಿಸೀಸಸ್. ಸೊ ಹಿಯರ್ ದ ಪ್ಯಾಟರ್ನ್ ಈಸ್ ಬ್ರೇಕಿಂಗ್, ಹಿಯರ್ ರಾಂಗ್ ಆಗುತ್ತೆ. ಸೊ ದಿಸ್ ಮೈಟ್ ಬಿ ದ ಕರೆಕ್ಟ್ ಸ್ಟೇಟ್ಮೆಂಟ್, ADEBC, ಥರ್ಡ್ ಒನ್. 15ನೇದು ಅಗೇನ್ ಒಂದು ಸೆಂಟೆನ್ಸ್ ಕೊಟ್ಟು ಅಂಡರ್ಲೈನ್ ಮಾಡಿದ್ದಾರೆ. ಸ್ಪ್ರೆಡಿಂಗ್ ಅವೇರ್ನೆಸ್ ಅಬೌಟ್ ದ ರೈಟ್ಸ್ ಆಫ್ ಕನ್ಸ್ಯೂಮರ್ಸ್ ಆ್ಯಂಡ್ ದ ರಿಲೀಫ್ ಓಪನ್ ಟು ದೆಮ್ ಇನ್ ಕೇಸ್ ದೇ ಡಿಡ್ ನಾಟ್ ಗೆಟ್ ದೇರ್ ಮನೀಸ್ ವರ್ತ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಹ್ಯಾಸ್ ರೈಟ್ಲಿ ಬೀನ್ ಐಡೆಂಟಿಫೈಡ್ ಆ್ಯಸ್ ಅ ಫಸ್ಟ್ ಪ್ರಿಯಾರಿಟಿ. ಸೊ ಇದಕ್ಕೆ ಕರೆಕ್ಟ್ ಎರರ್ ಕರೆಕ್ಷನ್ ಎಲ್ಲಿದೆ ಅಂತ. ಓಕೆ, ಸೊ ಇಲ್ಲಿ ಇದರಲ್ಲಿ ಯಾವುದಾದ್ರೂ ಎರರ್ ಇದ್ದರೆ ಇದನ್ನ ನೀವು ಮೋಸ್ಟ್ ಬೆಸ್ಟ್ ಸೂಟಬಲ್ ವರ್ಡ್ಸಿಂದ ರೀಪ್ಲೇಸ್ ಮಾಡ್ಬೋದು, ಅಂದರೆ ಅದು ಯಾವುದು ಅಂತ ಕೇಳಿದ್ದಾರೆ. ಇಫ್ ಇದು ಕೊಟ್ಟಿರೋದು ಪರ್ಫೆಕ್ಟ್ ಆಗಿದೆ ಅಂದರೆ ನೋ ಸಬ್ಸ್ಟಿಟ್ಯೂಷನ್ ಹಾಕ್ಬೋದು. ಸಿ ಇಲ್ಲಿ ನೀವು ಸೆಂಟೆನ್ಸ್ ಓದಿದಾಗ ನಿಮಗೆ ಗೊತ್ತಾಗುತ್ತೆ, ವಿ ಕ್ಯಾನ್ ಸಿ ದೇ ಡಿಡ್ ನಾಟ್ ಗೆಟ್ ದೇರ್ ಮನೀಸ್ ವರ್ತ್ ಅಂತ ಇದೆ. ಓಕೆ, ಸೊ ಕನ್ಸ್ಯೂಮರ್ ರೈಟ್ಸ್ ಬಗ್ಗೆ ಮಾತಾಡುವಾಗ ಡಿಡ್ ನಾಟ್ ಗೆಟ್ ದೇರ್ ಮನಿ ಅಂದರೆ ಇಟ್ ಬಿಕಮ್ಸ್ ವೆರಿ ವೇಗ್ ಸ್ಟೇಟ್ಮೆಂಟ್. ಅದ್ರ ಬದಲು ಏನು ಹೇಳ್ಬೋದು, ದೇ ವೇರ್ ಅನೇಬಲ್ ಟು ಗೆಟ್ ಅಂತ ಹೇಳ್ಬೋದು, ವಿಚ್ ಮೇಕ್ಸ್ ಬೆಟರ್ choice of words. So first one you can tick here for the correct answer. Okay, next select the most appropriate option to substitute word underlined word in the given sentence. Pollution levels have increased so largely that they are almost killing us. Largely ಅನ್ನೋದನ್ನ ಬೆಟರ್ ವರ್ಡ್ ಆಗಿ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ವಿ ಕ್ಯಾನ್ ಸೇ ಹೈಲಿ ಅಂತ ಅಲ್ವಾ, ಸ್ಲೋಲಿ, ಪ್ರೈಮರ್ಲಿ, ಚೀಫ್ಲಿ ಇದು ಬರಲ್ಲ, ಹೈಲಿ. Pollution levels have increased so highly that they are almost killing us. First one can be used. Next one, ಆಂಟನಿಮ್ ಕೇಳಿದ್ದಾರೆ ಇಲ್ಲಿ. ಸ್ಕೇರಿ ಅನ್ನೋದಕ್ಕೆ ಆಂಟನಿಮ್. ಸ್ಕೇರ್ ಅಂದರೆ ಏನು, ಭಯ ಬೀಳೋದು. ಓಕೆ, ಅದಕ್ಕೆ ಆಪೋಸಿಟ್ ಅಂದರೆ ಬ್ರೈಟ್ ಅಂತ ಹೇಳ್ತೀವ, ನೋ. ಪ್ರಿಸ್ಟೀನ್, ನೋ. ಆಫುಲ್, ನೋ. ಕಂಫರ್ಟಿಂಗ್ ಇಸ್ ದ ಆಂಟನಿಮ್ ಆಫ್ ಸ್ಕೇರಿ. ಓಕೆ, ನೆಕ್ಸ್ಟ್ ಒನ್ 18th one, ಗ್ರಾಮ್ಯಾಟಿಕಲ್ ಎರರ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಲೆಟ್ ಅಸ್ ರೀಡ್ ಇಟ್. ಬೈ ದಿಸ್ ಟೈಮ್ ನೆಕ್ಸ್ಟ್ ಇಯರ್ ಐ ವಿಲ್ ಹ್ಯಾಡ್
I will had graduated from college and starting my first job in the field of marketing ಅಂತ ಇದೆ. ಸೊ ಇಲ್ಲಿ I will had is having grammatical error here. ಸೊ ಏನು ಬರಬೇಕಿಲ್ಲಿ I will have graduated, have ಬರಬೇಕಿಲ್ಲಿ ನಾಟ್ ಹ್ಯಾಡ್ ಅಂದರೆ ಪಾಸ್ಟ್ ಆಲ್ರೆಡಿ ಆಗಿರೋದನ್ನು ತೋರಿಸುತ್ತೆ. I will ಅಂತ ಇದೆ, ಫ್ಯೂಚರ್ ಮತ್ತು ಪಾಸ್ಟ್ ಒಟ್ಟಿಗೆ ಹೇಗೆ ಮಾತಾಡ್ತೀರಾ, ರೈಟ್? ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್, ರೈಟ್? I will have ಆಗಬೇಕು, ನಾಟ್ ಅ ಹ್ಯಾಡ್ ಹಿಯರ್. ಸೊ ವಿ ಕ್ಯಾನ್ ಸೆ ವಿಲ್ ಹ್ಯಾವ್ ಇದ್ದಾಗ V3 ಬರುತ್ತೆ ಇಲ್ಲಿ. ದಟ್ ಈಸ್ ಆಲ್ಸೋ ಅನದರ್ ಹಿಂಟ್ ಫಾರ್ ಯು. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಂಟನಿಮ್ ಆಫ್ ದ ವರ್ಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಲಿಜಬೆತ್ ಸ್ಟುಡ್ ಅಟ್ ದ ಪಿಯಾನೋ ಹೂ ಡಿಡ್ ನಥಿಂಗ್ ಟು ಅಲೇ ಹಿಸ್ ಆಂಗ್ಸೈಟಿ ಅಂತ ಇದೆ. ಇಲ್ಲಿ ಇದು ಬೋಲ್ಡ್ ಲೆಟರ್ ಆಗಬೇಕಿತ್ತು. ಎನಿವೇಸ್, ಈ ಅಲೇಗೆ ಅಪೋಸಿಟ್ ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಎಲಿಜಬೆತ್ ಸ್ಟುಡ್ ಅಟ್ ದ ಪಿಯಾನೋ ವಿಚ್ ಡಿಡ್ ನಥಿಂಗ್ ಟು ಅಲೇ ಹಿಸ್ ಆಂಗ್ಸೈಟಿನ ಕಮ್ಮಿ ಮಾಡೋಕ್ಕೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಆಪೋಸಿಟ್ ಅಂದರೆ ಜಾಸ್ತಿ ಮಾಡೋಕ್ಕೆ ಅಂತ. ಎಲೆ ಅಂದರೆ ಕಮ್ಮಿ. ವಾಟ್ ಈಸ್ ದ ವರ್ಡ್ ವಿಚ್ ಟೆಲ್ಸ್ ಅಸ್ ಟು ಇನ್ಕ್ರೀಸ್ ಅನ್ನೋಕ್ಕೆ ಏನಂತೀವಿ ಅಂತ. ಸೊ ಮಿಟಿಗೇಟ್ ಅಂದರೆ ದಿಸ್ ಇಸ್ ಆಲ್ಸೋ ನಾಟ್ ರೈಟ್. ಸಿಂಪ್ಲಿಫೈ ನೋ, ಮಾಲಿಫೈ ನೋ, ಅಗ್ರವೇಟ್ ಅಂದರೆ ಟು ಇನ್ಕ್ರೀಸ್ ಸಮಥಿಂಗ್ ಅಂತ. ಓಕೆ, ಸೊ ಇವೆಲ್ಲ ಬಾಕಿ 3 ವರ್ಡ್ಸು ಸೂತ್ ಅಥವಾ ರೆಡ್ಯೂಸ್ ಅನ್ನೋದನ್ನೇ ಹೇಳುತ್ತೆ. ನೆಕ್ಸ್ಟ್ ಒನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಬರ್ಸರ್ಗೆ ಸಿನೋನಿಮ್ ಯಾವುದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಬರ್ಸರ್ಕ್ ಅಂದರೆ ಏನಂತಂದರೆ ಔಟ್ ಆಫ್ ಕಂಟ್ರೋಲ್, ಮ್ಯಾಡ್ ಅಂತ ಅರ್ಥ. ಅದಕ್ಕೆ ಸಿನೋನಿಮ್ ಕೇಳಿದ್ದಾರೆ. ಓಕೆ, ಲೇಜಿ ಈಸ್ ಅ ರಾಂಗ್ ಆಪ್ಷನ್. ಸ್ಟಬರ್ನ್ ಈಸ್ ಆಲ್ಸೋ ರಾಂಗ್ ಆಪ್ಷನ್. ಕರೆಕ್ಟ್. ಅಬ್ಸರ್ಡ್ ಅಂದರೆ ಇಲ್ಲಾಜಿಕಲ್ ಅಂತ, ದಟ್ ಈಸ್ ಆಲ್ಸೋ ರಾಂಗ್ ಆಪ್ಷನ್. ಸೊ ಕರೆಕ್ಟ್ ಆನ್ಸರ್ ಬಂದು ಡೆಮೆಂಟೆಡ್ ಅಂತ. ಡೆಮೆಂಟೆಡ್ ಇಸ್ ಸೇಮ್ ಆಸ್ ಬರ್ಸರ್ಕ್. ನೆಕ್ಸ್ಟ್ ಒನ್, ಕಾಂಪ್ರಿಹೆನ್ಷನ್ ಕೊಟ್ಟಿದ್ದಾರೆ. ಸೇಮ್ ಎಲ್ಲ ಕ್ವಶನ್ ಪೇಪರಲ್ಲೂ ಇದಿದೆ. ಲಾಸ್ಟ್ 5 ಕ್ವಶನ್ಸ್ ವಿಲ್ ಬಿ ಕ್ಲೋಸ್ ಟೆಸ್ಟ್ ಅಥವಾ ಕಾಂಪ್ರಿಹೆನ್ಷನ್ ಇರುತ್ತೆ. ಅದರಲ್ಲಿ ಒಂದು ಏನೋ ಪ್ಯಾರಾಗ್ರಾಫ್ ಕೊಟ್ಟು 5 ಅಂಡರ್ಲೈನ್ 5 ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಆನ್ಸರ್ ದೆಮ್. ನೀವು ಒಂದು ಕ್ಲೋಸ್ ಟೆಸ್ಟ್ ಕರೆಕ್ಟ್ ಮಾಡಿದರೆ ಯು ವಿಲ್ ಗೆಟ್ 5 ಮಾರ್ಕ್ಸ್ ವೆರಿ ಈಸಿಲಿ. ಫ್ರಮ್ ದ ಬಿಗಿನಿಂಗ್ ಡ್ಯಾಶ್ ದ 18th century. ಸೊ 18th century ಒಂದು ಯಾವುದೋ ಕಾಲಘಟ್ಟದ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ಏನು ಪ್ರಿಪೊಸಿಷನ್ ಬರಬೇಕು ಇಲ್ಲಿ ಅಂತ. ಫ್ರಮ್ ದ ಬಿಗಿನಿಂಗ್ ಆಫ್ ದ 18th century ಆಗಬೇಕು ಅಲ್ವಾ. ಸೊ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. From the beginning of the 18th century, the ladies of European cities covered dash faces, their faces. ನೀವು ಇದನ್ನು ನೋಡ್ದೇನೂ ಹೇಳ್ಬೋದು, ಆಪ್ಷನ್ಸ್ ನೋಡ್ದೇನೂ ಹೇಳ್ಬೋದು. ಕವರ್ಡ್ ದೇರ್ ಫೇಸಸ್ ಇನ್ ಲೇಯರ್ಸ್ ಆಫ್ ಪೇಂಟ್ ಆ್ಯಂಡ್ ಪೌಡರ್. ಓಕೆ, ಯಾ, ದೇರ್ ಫೇಸಸ್. ನೆಕ್ಸ್ಟ್, ದಿಸ್ ಪರ್ಟಿಕ್ಯುಲರ್ ಫ್ಯಾಷನ್ ವಾಸ್ ಲಾರ್ಜ್ಲಿ ಬ್ರಾಟ್ ಡ್ಯಾಶ್ ಬೈ ದ ಅರ್ಜೆಂಟ್ ನೀಡ್. ಓಕೆ, ಏನು ಬರ್ಬೋದು ಇಲ್ಲಿ ಅಂತ. Okay, about by the urgent need. Fourth option, urgent need to disguise the ravages of smallpox. Okay, dash left their faces pitted and scarred. Okay, so ಇದು ಸ್ಮಾಲ್ ಏನು ಮಾಡ್ತಾ ಇತ್ತು, ವಿಚ್ ಲೆಫ್ಟ್ ದೇರ್ ಫೇಸಸ್ ಪಿಟೆಡ್ ಆ್ಯಂಡ್ ಸ್ಕಾರ್ಡ್ ಆಗಬಹುದು. ಲೆಟ್ ಅಸ್ ಸಿ. ಫೋರ್ತ್ ಒನ್ನಿಗೆ ವಿಚ್ ಅಂತ ಆಪ್ಷನ್ ಇದೆಯಾ? ಎಸ್, ಕರೆಕ್ಟ್ ಹಿಯರ್. 25th, ಡ್ಯೂರಿಂಗ್ ದಿಸ್ same period the beauty spot was introduced to cover dash a facial defect. So cover up ಆಗಬೇಕು, ರೈಟ್? ಕವರ್ ಆದಮೇಲೆ ಪ್ರಿಪೊಸಿಷನ್ ವಿ ಯೂಸ್ ಇಸ್ ಕವರ್ ಅಪ್. ಸೊ 5th option is 25th 4th option is correct here. So this is how we solve the questions for English section in the SSC CGL question paper. ನೀವು ನೋಡ್ಬೋದು, ಒಂದು ಅಬ್ಸರ್ವ್ ಮಾಡಬೇಕೇನಂತಂದರೆ ಯಾವುದೇ ಶಿಫ್ಟ್ ತೊಗೊಳ್ಳಿ, ದ ಥೀಮ್ ರಿಮೈನ್ಸ್ ದ ಸೇಮ್. ಇಷ್ಟು ಆ್ಯಂಟನಿಮ್ಸು, ಇಷ್ಟು ಸಿನೋನಿಮ್ಸ್ ಇರಬೇಕು, ಇಷ್ಟು ಕ್ಲೋಸ್ ಟೆಸ್ಟ್ ಇರಬೇಕು, ಆ್ಯಕ್ಟಿವ್ ಪ್ಯಾಸಿವ್ ಇರಬೇಕು, ದೆನ್ 1 word ಸಬ್ಸ್ಟಿಟ್ಯೂಷನ್ ಇರಬೇಕು. ಈ ಥರ ಪ್ಯಾಟರ್ನ್ ಸೆಟ್ ಆಗಿರುತ್ತೆ. ಓನ್ಲಿ ಥಿಂಗ್ ದಟ್ ವರ್ಡ್ಸ್ ವೇರಿ ಆಗುತ್ತೆ ಇನ್ ಇಂಗ್ಲೀಷ್ ಸೆಕ್ಷನ್. ಓಕೆ, ಸೊ ಎಷ್ಟು ಹೆಚ್ಚು PYQ ಸಾಲ್ವ್ ಮಾಡ್ತಾ ಹೋಗ್ತೀರಾ, ಸೇಮ್ ವರ್ಡ್ಸ್ ಅಥವಾ ಸೇಮ್ ಪ್ಯಾಟರ್ನ್ ರಿಪೀಟೆಡ್ ಆಗಿ ಬರುತ್ತೆ. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಸಾಲ್ವ್ ಮೋರ್ ಕ್ವಶನ್ಸ್ ಇನ್ ಲೆಸ್ ಟೈಮ್. ಓಕೆ, see you in next video. Thank you so much. Have a good day.